ಎಲ್ಲರೂ ನಮಸ್ಕಾರ. ನನ್ನ ಪ್ರೀತಿ ವೀರೇಶ್ ವಿಜಯಪುರ್. ಇವತ್ತಿನ ಕ್ಲಾಸಲ್ಲಿ ಯಾವುದರ ಕುರಿತು ಚರ್ಚೆ ಮಾಡ್ತಾ ಹೋಗೋಣ ಅಂತಂದಾಗ 2026ರಲ್ಲಿ ಏನಪ್ಪಾ ಭಾರತದಲ್ಲಿ ಇತ್ತೀಚೆಗೆ ಹೊಸ ರಾಮ್ಸರ್ ತಾಣಗಳು ಆಯ್ಕೆಯಾಗಿವೆ. ಅವುಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಗ್ಲಾವ್ ಲೇಕ್ ಸರೋವರ, ಸುರಹಾ ತಾಲ್ ಸರೋವರ, ಶೇಖ್ ಜಿಲ್ ಸರೋವರ ಇತ್ತೀಚೆಗೆ ನೇಮಕಗೊಂಡವ. ಅವು ಎಲ್ಲೆಲ್ಲಿ ಕಂಡು ಬರ್ತಾವ ಅಂತೇಳಿ ಅದರ ವಿಶೇಷತೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಬರೋಣ. ನೋಡಿ, ಮೊದಲನೇದಾಗಿ 101. ಪ್ರಸ್ತುತ ಭಾರತದಲ್ಲಿ ಎಷ್ಟು ರಾಮ್ಸರ್ ತಾಣಗಳಿವೆ ಅಂತ ನೋಡ್ತಾ ಬಂದಾಗ 101. ಆ 101ನೇದು ರಾಮ್ಸರ್ ತಾಣ ಯಾವುದು ಅಂದಾಗ ಈ ಗ್ಲಾವ್ ಲೇಕ್ ಸರೋವರ ಅಂತೇಳಿ ಗೊತ್ತಿರಬೇಕು. ಇದು ಅರುಣಾಚಲ ಪ್ರದೇಶದ ಮೊಟ್ಟ ಮೊದಲ ರಾಮ್ಸರ್ ತಾಣ ಅಂತೇಳಿ ತಮಗೆ ಗೊತ್ತಿರಲಿ. 101 ರಾಮ್ಸರ್ ತಾಣಗಳು ಭಾರತದಲ್ಲಿ ಪ್ರಸ್ತುತ ಇವೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣ ಹೊಂದಿದ ದೇಶ ಅಂದಾಗ UK ಅಂತೇಳಿ ತಮಗೆ ಗೊತ್ತಿರಲಿ. ಎರಡನೇದು ಮೆಕ್ಸಿಕೋ. ಮೂರನೇ ಸ್ಥಾನದಲ್ಲಿ ಯಾವ್ದು ಬರ್ತದಾಗ ಭಾರತ ಬರ್ತದೆ ನಮ್ಗೆ ಗೊತ್ತಿರಲಿ. UKದಲ್ಲಿ 178 ರಾಮ್ಸರ್ ತಾಣಗಳಿವೆ. ಮೆಕ್ಸಿಕೋದಲ್ಲಿ 144 ರಾಮ್ಸರ್ ತಾಣಗಳಿದ್ರೆ ಭಾರತದಲ್ಲಿ 101 ರಾಮ್ಸರ್ ತಾಣಗಳಿವೆ ಅಂತೇಳಿ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ್. ಇದರ ಹಿನ್ನೆಲೆ ನೋಡ್ತಾ ಬಂದಾಗ 1971 ಫೆಬ್ರವರಿ 2ರಂದು ರಾಮ್ಸರ್ ತಾಣ ಎಂಬ ಒಂದು ಪ್ರದೇಶದಲ್ಲಿ, ಇರಾನ್ನ ರಾಮ್ಸರ್ ಎಂಬ ಪ್ರದೇಶದಲ್ಲಿ ಏನಪ್ಪ ಒಂದು ಸಮಾವೇಶ ಜರುಗ್ತಾ ಬರುತ್ತೆ. ಅದರ ಸವಿನೆನಪಿಗಾಗಿ ಏನಪ್ಪ ರಾಮ್ಸರ್ ತಾಣಗಳನ್ನು ಘೋಷಣೆ ಮಾಡ್ತಾ ಬರ್ತೀವಿ. ನೋಡಿ, ಅರುಣಾಚಲ ಪ್ರದೇಶದ ಮೊಟ್ಟ ಮೊದಲ ಒಂದು ಸರೋವರ ಇದು ರಾಮ್ಸರ್ ತಾಣ ಯಾವತ್ತ ಗ್ಲಾವ್ ಲೇಕ್ ಸರೋವರ ಅಂತೇಳಿ ತಮಗೆ ಗೊತ್ತಿರಲಿ. ಇದು ಕಮ್ಲಾಂಗ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡುಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್. ಅರುಣಾಚಲ ಪ್ರದೇಶದ ಕಮ್ಲಾಂಗ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡುಬರುವಂಥ ಒಂದು ರಾಮ್ಸರ್ ತಾಣವೇ ಅದು ಗ್ಲಾವ್ ಲೇಕ್ ಸರೋವರ ಅಂತೇಳಿ ತಮಗೆ ಗೊತ್ತಿರಲಿ. ಇತ್ತೀಚೆಗೆ 2026ರಲ್ಲಿ ಏನಪ್ಪಾ ಸೇರ್ಪಡೆಗೊಂಡಿದೆ ಅಂತೇಳಿ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ್. ಯಾವ ಹುಲಿ ಮೀಸಲು ಪ್ರದೇಶದಲ್ಲಿ ಕಂಡುಬರುತ್ತೇಳಿ ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾನೆ, ಹೇಳಿಕೆ ರೂಪದಲ್ಲಿ ಕೊಡ್ತಾ ಹೋಗ್ತಾನೆ. ಹಾಗಾಗಿ ನಾವು ನೆಕ್ಸ್ಟ್ ನೋಡ್ತಾ ಬರೋಣ. 100ನೇ ರಾಮ್ಸರ್ ತಾಣ ಯಾವುದು ಅಂತ ಮೋಸ್ಟ್ ಇಂಪಾರ್ಟೆಂಟ್. ಇದು ಸಹ ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಅಂತೇಳಿ ಅಥವಾ ಸುರಹಾ ತಾಲ್ ಅಂತೇಳಿ ಕರಿತೀವಿ ಇದನ್ನು. ಇದು ಎಲ್ಲಿ ಕಂಡುಬರುತ್ತೆ? ಉತ್ತರ ಪ್ರದೇಶದಲ್ಲಿ 100ನೇ ರಾಮ್ಸರ್ ತಾಣ ಇದು ಕೇಳ್ಬೋದು, ಕೊಡ್ತಾ ಹೋಗ್ತಾನೆ ಹೇಳಿಕೆ ರೂಪದಲ್ಲಿ. ಈ ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಎಲ್ಲಿ ಕಂಡುಬರ್ತಂದ್ರೆ ಈ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ. ಯಾವ ಜಿಲ್ಲೆಯಲ್ಲಿ ನೋಡ್ತಾ ಬಂದಾಗ ಬಲ್ಲಿಯಾ ಜಿಲ್ಲೆ ಅಂತೇಳಿ ಬರ್ತೈತಿ ಉತ್ತರ ಪ್ರದೇಶದಲ್ಲಿ, ಅಲ್ಲಿ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ 100ನೇ ರಾಮ್ಸರ್ ತಾಣ ಅಂತೇಳಿ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ. ಇದರ ಇನ್ನೊಂದು ಹೆಸರೇನು? ಸುರಹಾ ತಾಲ್ ಅಂತೇಳಿ. ಸುರಹಾ ತಾಲ್ ಎಲ್ಲಿ ಕಂಡುಬರ್ತೇಳಿ ಪ್ರಶ್ನೆಯನ್ನು ಕೇಳ್ಬೋದು ಡೈರೆಕ್ಟ್ ಉತ್ತರ ಪ್ರದೇಶದಲ್ಲಿ. ಅದಕ್ಕೆ ಇನ್ನೊಂದು ಹೆಸರು ಅಂತಂದಾಗ ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಅಂತೇಳಿ ಕರಿತೀವಿ. 100ನೇ ರಾಮ್ಸರ್ ತಾಣ ಅಂತೇಳಿ ತಮಗೆ ತಿಳಿದಿರಬೇಕು. ನೆಕ್ಸ್ಟ್ 99ನೇ ರಾಮ್ಸರ್ ತಾಣ ಯಾವುದು ಅಂತ ಶೇಖ್ ಜಿಲ್ ಪಕ್ಷಿಧಾಮ ಅಂತೇಳಿ ಬರ್ತೈತಿ. ಯಾವುದು? ಶೇಖ್ ಜಿಲ್ ಪಕ್ಷಿಧಾಮ ಅಂತೇಳಿ. ಇದು ಸಹ ಎಲ್ಲಿ ಕಂಡುಬರ್ತಂದಾಗ ಉತ್ತರ ಪ್ರದೇಶದಲ್ಲಿ. ಇದು ಸಹ ಎಲ್ಲಿ ಕಂಡುಬರ್ತಂದಾಗ ಉತ್ತರ ಪ್ರದೇಶದಲ್ಲಿ 99ನೇ ರಾಮ್ಸರ್ ತಾಣ ಇದು ಶೇಖ್ ಜಿಲ್ ಪಕ್ಷಿಧಾಮ ಅಂತೇಳಿ. ಉತ್ತರ ಪ್ರದೇಶದ ಅಲಿಗಢ ಜಿಲ್ಲೆಯಲ್ಲಿ ಕಂಡುಬರುತ್ತೆ 99ನೇ ರಾಮ್ಸರ್ ತಾಣ ಅಂತೇಳಿ ತಮಗೆ ಗೊತ್ತಿರಬೇಕು. ನೋಡಿ, ಈ 99ನೇ ರಾಮ್ಸರ್ ತಾಣ ಯಾವುದು? ಶೇಖ್ ಜಿಲ್ ಪಕ್ಷಿಧಾಮ ಎಲ್ಲಿ ಉತ್ತರ ಪ್ರದೇಶದ ಅಲಿಗಢ ಜಿಲ್ಲೆಯಲ್ಲಿ ಕಂಡುಬರ್ತದೆ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇತರೆ ಪ್ರಮುಖ ಹೊಸ ಸೇರ್ಪಡೆ ಅಂತ ನೋಡ್ತಾ ಬಂದ ಪಟ್ನಾ ಪಕ್ಷಿಧಾಮ ಅಂತ ಬರ್ತೈತಿ ಉತ್ತರ ಪ್ರದೇಶದಲ್ಲಿ ಎಟಾ ಜಿಲ್ಲೆಯಲ್ಲಿ ಕಂಡುಬರುತ್ತೆ. 2026ರಲ್ಲೇ ಸೇರ್ಪಡೆಗೊಂತು. ನೆಕ್ಸ್ಟ್ ಚಾರಿ ದಂಡ್ ಅಂತೇಳಿ ಬರ್ತೈತಿ. ಚಾರಿ ದಂಡ್ ಅಂತೇಳಿ ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ, ಕಚ್ ಜಿಲ್ಲೆಯಲ್ಲಿ. ನೋಡಿ, ಚಾರಿ ದಂಡ್ ಅಂತೇಳಿ ಒಂದು ಪ್ರದೇಶ ಕಂಡುಬರ್ತೈತಿ. ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುವಂಥ ಒಂದು ರಾಮ್ಸರ್ ಸೈಟ್ ಅಂತೇಳಿ ಗೊತ್ತಿರಲಿ. ಇದು ಕಚ್ ಜಿಲ್ಲೆಯಲ್ಲಿ, ಗುಜರಾತ್ ರಾಜ್ಯದ ಒಂದು ಕಚ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತೇಳಿ ಗೊತ್ತಿರಲಿ. ಇಂಪಾರ್ಟೆಂಟ. ನೆಕ್ಸ್ಟ್ ನೋಡ್ತಾ ಬರೋಣ. ನೋಡಿ, 101 ಭಾರತ ಪ್ರಸ್ತುತ ಎಷ್ಟು ರಾಮ್ಸರ್ ತಾಣ ಹೊಂದಿದೆ ಅಂತ ನೋಡ್ತಾ ಬಂದಾಗ 101. ಅದರಲ್ಲಿ ಅತಿ ಹೆಚ್ಚು ತಾಣ ಹೊಂದಿರುವ ರಾಜ್ಯ ಯಾವತ್ತಂದಾಗ ತಮಿಳುನಾಡು ಅಂತೇಳಿ ಗೊತ್ತಿರಲಿ. ಅಂದರೆ ಅತಿ ಹೆಚ್ಚು ರಾಮ್ಸರ್ ತಾಣ ಹೊಂದಿದ ರಾಜ್ಯ ಯಾವತ್ತಂದಾಗ ತಮಿಳುನಾಡು ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ. 2ನೇ ಸ್ಥಾನ ಅಂತ ನೋಡ್ತಾ ಬಂದಾಗ ಉತ್ತರ ಪ್ರದೇಶ. 13 ಏನಪ್ಪ ರಾಮ್ಸರ್ ತಾಣಗಳು ಕಂಡುಬರ್ತವೆ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಅಂತೇಳಿ ತಮಗೆ ತಿಳಿದಿರಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಎಷ್ಟು ರಾಮ್ಸರ್ ತಾಣಗಳು ಕಂಡುಬರ್ತವೆ ನೋಡ್ತಾ ಬಂದಾಗ 4 ರಾಮ್ಸರ್ ತಾಣಗಳು ಕಂಡುಬರ್ತವೆ. ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ರಾಮ್ಸರ್ ತಾಣಗಳು? 4 ರಾಮ್ಸರ್ ತಾಣಗಳು. ಅದರಲ್ಲಿ ಒಂದೇದು ಯಾವುದಂದಾಗ ರಂಗನತಿಟ್ಟು. ಕರ್ನಾಟಕದ ಮೊದಲ
ರಾಮ್ಸಾರ್ ತಾಣ ಯಾವತ್ತಂದ್ರೆ ರಂಗನತಿಟ್ಟು, ಇದೊಂದು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರ್ತದೆ ಅಂತ ಗೊತ್ತಿರಲಿ. ಕಾವೇರಿ ನದಿಯ ತೀರದಲ್ಲಿ, ಮಂಡ್ಯ ಜಿಲ್ಲೆಯ ಕಾವೇರಿ ನದಿಯ ತೀರದಲ್ಲಿ ಕಂಡುಬರುವಂಥ ಒಂದು ಪಕ್ಷಿಧಾಮ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಇನ್ನು 2024ರಲ್ಲಿ ಸೇರ್ಪಡೆಗೊಂಡು ಯಾವ ಪತ್ನ ಒಂದು ಅಂಕ ಸಮುದ್ರ ಅಂತೇಳಿ ಬರ್ತೈತಿ. ಇದು ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಮಾಗಡಿ ಪಕ್ಷಿಧಾಮ ಇದು ಎಲ್ಲಿಪ್ಪ ಅಂತಂದಾಗ ಗದಗ ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ಮಾಗಡಿ ಪಕ್ಷಿಧಾಮ ಅಂಕ ಸಮುದ್ರ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಇನ್ನೊಂದು ಬರುತ್ತೆಪ್ಪ ಅಂತಂದಾಗ ಅಘನಾಶಿನಿ ಮೋಸ್ಟ್ ಇಂಪಾರ್ಟೆಂಟ್ ಅಘನಾಶಿನಿ ಅಂತೇಳಿ. ಈ ಅಘನಾಶಿನಿ ಪ್ರದೇಶ ಎಲ್ಲಿ ಕಂಡುಬರ್ತಂದಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇದೇನಪ್ಪ ಅಂತಂದಾಗ ಕರ್ನಾಟಕದಲ್ಲಿ ಪ್ರಸ್ತುತ ರಾಮ್ಸಾರ್ ಸೈಟ್ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಪ್ರಸ್ತುತ ಕರ್ನಾಟಕ 4 ರಾಮ್ಸಾರ್ ತಾಣಗಳನ್ನು ಒಳಗೊಂಡಿದೆ ಅಂತೇಳಿ ತಮಗೆ ಗೊತ್ತಿರಲಿ. ಎಸ್, ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಹುಲಿ ಸಂರಕ್ಷಣಾ ತಾಣಗಳಿವೆ ಅಂತ ನೋಡ್ತಾ ಬಂದಾಗ 5 ಹುಲಿ ಸಂರಕ್ಷಣಾ ತಾಣಗಳಿವೆ. ಅವು ಯಾವ್ಯಾವಪ್ಪ ಅಂತ ನೋಡ್ತಾ ಬಂದಾಗ ಒಂದು ಬಂಡೀಪುರ, ಭದ್ರಾ, ನಾಗರಹೊಳೆ, ದಾಂಡೇಲಿ ನೋಡಿ. ಬಂಡೀಪುರ, ಭದ್ರಾ, ನಾಗರಹೊಳೆ, ದಾಂಡೇಲಿ, ಇನ್ನೊಂದು ಏನಪ್ಪ ಅಂತಂದಾಗ BRT ಅಂತೇಳಿ ಕರಿತೀವಿ. BRT ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಅಂತೇಳಿ ನಾವು ಕರಿತೀವಿ. ಅಲ್ಲಿ ಏನಪ್ಪ 5 ಹುಲಿ ಸಂರಕ್ಷಿತ ಪ್ರದೇಶಗಳು ಕರ್ನಾಟಕದಲ್ಲಿ ಕಂಡುಬರ್ತಾವೆ. ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ಬಂಕಾಪುರ ನವಿಲುಧಾಮ. ಈ ಬಂಕಾಪುರ ನವಿಲುಧಾಮ ಎಲ್ಲಿ ಕಂಡುಬರುತ್ತಂದಾಗ ಇಂಪಾರ್ಟೆಂಟ್ ತಮ್ಗೆ ಗೊತ್ತಿರಲಿ ಹಾವೇರಿ ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ಮೇಲುಕೋಟೆ ನವಿಲು ಮೀಸಲು ಪ್ರದೇಶ ಅಂತ ನೋಡ್ತಾ ಬಂದಾಗ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರ್ತೈತೆ. ತಮಗೆ ಗೊತ್ತಿರಲಿ ಇಂಪಾರ್ಟೆಂಟ. ನೆಕ್ಸ್ಟ್ ಮತ್ತು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತ ನೋಡ್ತಾ ಬಂದಾಗ ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ರಾಷ್ಟ್ರೀಯ ಉದ್ಯಾನಗಳಿವೆ ಅಂತ ಬಂದಾಗ 5 ರಾಷ್ಟ್ರೀಯ ಉದ್ಯಾನವನಗಳಿವೆ. ಭಾರತದಲ್ಲಿ 107 ರಾಷ್ಟ್ರೀಯ ಉದ್ಯಾನವನಗಳದಾವ. 107ನೇ ರಾಷ್ಟ್ರೀಯ ಉದ್ಯಾನವನ ಯಾವ್ದಂದ್ರೆ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ. ಇದೆಲ್ಲಿ ಕಂಡುಬರ್ತಂದಾಗ ಯಾವಪ್ಪ ಅಂತಂದ್ರೆ ಒಡಿಶಾ ರಾಜ್ಯದಲ್ಲಿ ಕಂಡುಬರ್ತಂತ ತಮ್ಮ ಗೊತ್ತಿಲ್ಲ. ಯಾವುದು ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಒಡಿಶಾ ರಾಜ್ಯದಲ್ಲಿ 107ನೇ ರಾಷ್ಟ್ರೀಯ ಉದ್ಯಾನವನ. ಈಗ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನಗಳು ಕಂಡುಬರ್ತಾವ. ಈ 5 ರಾಷ್ಟ್ರೀಯ ಉದ್ಯಾನವನಗಳು ಯಾವಪ್ಪ ಅಂತಂದಾಗ ಒಂದು ಬಂಡೀಪುರ, ಕರ್ನಾಟಕದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವತ್ತಂದಾಗ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತಂದಾಗ ಚಾಮರಾಜನಗರ ಜಿಲ್ಲೆಯಲ್ಲಿ. ಪ್ರಸ್ತುತ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದ್ದ ಕರ್ನಾಟಕದ ಏಕೈಕ ಏನಪ್ಪ ತಾಣ ಯಾವತ್ತಂದ್ರೆ ಬಂಡೀಪುರ ಹುಲಿ ಸಂರಕ್ಷಣಾ ತಾಣ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಬಂಡೀಪುರ, ನಾಗರಹೊಳೆ, ಬನ್ನೇರುಘಟ್ಟ, ಕುದುರೆಮುಖ, ಇನ್ನೊಂದು ಯಾವ್ದತ್ತ ಹಂಸಿ ಅಂತೇಳಿ ತಮಗೆ ಗೊತ್ತಿಲ್ಲ. ಹಂಸಿ ನೋಡಿ. ಬಂಡೀಪುರ ಅಂತ ನೋಡ್ತಾ ಬಂದಾಗ ಇದು ಕರ್ನಾಟಕದ ಮೊದಲ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಬನ್ನೇರುಘಟ್ಟ ಅಂತ ನೋಡ್ತಾ ಬಂದಾಗ ಇದು ಬೆಂಗಳೂರು ನಗರದಲ್ಲಿ ಕಂಡುಬರುತ್ತೆ. ಕರ್ನಾಟಕದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಅಂತ ಬನ್ನೇರುಘಟ್ಟ. ಇಲ್ಲಿ ದೇಶದ ಮೊಟ್ಟ ಮೊದಲ ಚಿಟ್ಟೆಧಾಮ 2006ರಲ್ಲಿ ಆರಂಭವಾಯಿತು. ಇದು ಗೊತ್ತಿರಲಿ ಇಂಪಾರ್ಟೆಂಟ. ನೆಕ್ಸ್ಟ್ ನಾಗರಹೊಳೆ, ಇದು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ. ಕೊಡಗು ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಕಂಡುಬರ್ತದೆ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಹಂಸಿ ರಾಷ್ಟ್ರೀಯ ಉದ್ಯಾನವನ, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರ್ತಂತೇಳಿ ತಮಗೆ ಗೊತ್ತಿರಲಿ. ಭಾರತದಲ್ಲಿ ಅತಿ ಹೆಚ್ಚು ಆನೆ ಹೊಂದಿರುವ ಒಂದು ರಾಜ್ಯ ಯಾವತ್ತಂದ್ರೆ ಕರ್ನಾಟಕ ಅಂತೇಳಿ ಗೊತ್ತಿರಲಿ. ಭಾರತದಲ್ಲಿ ಅತಿ ಹೆಚ್ಚು ಆನೆ ಹೊಂದಿರುವ ರಾಜ್ಯ ಯಾವತ್ತಂದ್ರೆ ಕರ್ನಾಟಕ. 2ನೇ ಸ್ಥಾನ ಯಾವತ್ತಂದ್ರೆ ಅಸ್ಸಾಂ. ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೇಳ್ತಾ ಹೋಗ್ತಾನೆ. 2ನೇ ಸ್ಥಾನ ಯಾವತ್ತಂದ್ರೆ ಅಸ್ಸಾಮ. 3ನೇ ಸ್ಥಾನ ಕೇರಳ. ಆನೆ ಗಣತಿ ಎಷ್ಟು ವರ್ಷಗಳೊಮ್ಮೆ ನಡೀತದೆ? 5 ವರ್ಷಗಳೊಮ್ಮೆ ನಡೀತೈತಿ. ಆನೆ ಯೋಜನೆ ಬಂದಿದ್ದು 1992ರಲ್ಲಿ. 1992ರಲ್ಲಿ ಅಂತೇಳಿ ತಮಗೆ ಗೊತ್ತಿರಲಿ. ಆನೆ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂದಾಗ ಆಗಸ್ಟ್ 12. ವಿಶ್ವ ಆನೆ ದಿನ ಯಾವಾಗ ಆಚರಣೆ ಮಾಡ್ತೀವಿ? ಆಗಸ್ಟ್ 12 ವಿಶ್ವ ಆನೆ ದಿನ ಅಂತೇಳಿ ನಾವು ಆಚರಣೆ ಮಾಡ್ತಾ ಬರ್ತೀವಿ. ಇದು ಇಂಪಾರ್ಟೆಂಟ್ ತಮಗೆ ತಿಳಿದಿರಬೇಕು. ನೆಕ್ಸ್ಟ್ ಪ್ರಸ್ತುತ ಭಾರತದಲ್ಲಿ ಎಷ್ಟು ಆನೆ ರಿಸರ್ವರ್ಗಳು ಕಂಡುಬರ್ತಾವನ್ನ 33 ಅಂತೇಳಿ ತಮಗೆ ಗೊತ್ತಿಲ್ಲ. ಆನೆ ಸಂರಕ್ಷಿತ ಪ್ರದೇಶಗಳು 33. ಅತಿ ಹೆಚ್ಚು ಆನೆ ಕಾರಿಡಾರ್ ಹೊಂದಿದ ರಾಜ್ಯ ಯಾವತ್ತಂದಾಗ ಪಶ್ಚಿಮ ಬಂಗಾಳ ಅಂತೇಳಿ ತಮಗೆ ಗೊತ್ತಿರಲಿ.
ಎಸ್ ಎಷ್ಟು ಅಂತಂದ್ರೆ ಇವತ್ತಿನ ಕ್ಲಾಸ್ ಆಗಿತ್ತು. ಇಲ್ಲಿವರೆಗೆ ನನ್ನ ಕ್ಲಾಸನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ, ಸಬ್ಸ್ಕ್ರೈಬ್ ಮಾಡಿ.